ನಕ್ಸಲರು 6 ನಕ್ಸಲರು ಶರಣಾಗತಿ ಆಗ್ತಾ ಇದ್ದಾರೆ ಇವತ್ತು. ಆದರೆ ನಕ್ಸಲ್ ನಾಯಕರ ಶರಣಾಗತಿ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 6 ನಕ್ಸಲರನ್ನ ವಿಚಾರಣೆ ನಡೆಸಲಿದೆ NIA, ರಾಷ್ಟ್ರೀಯ ತನಿಖಾ ದಳ. ಕರ್ನಾಟಕ ಹಾಗೂ ಹೊರ ರಾಜ್ಯಗಳಲ್ಲಿ ಕೇಸ್ ಬಗ್ಗೆ ವಿಚಾರಣೆ. ಕರ್ನಾಟಕದಲ್ಲಿ ಕೆಂಪು ಉಗ್ರರ ಅಟ್ಟಹಾಸ ಬಹುತೇಕ ಅಂತ್ಯಗೊಳ್ಳುತ್ತೆ. ಸ್ವಲ್ಪ ಹೊತ್ತಲ್ಲಿ 6 ನಕ್ಸಲ್ ನಾಯಕರು ಶರಣಾಗತಿ ಆಗ್ತಾರೆ. 10 ಗಂಟೆಗೆ ಚಿಕ್ಕಮಗಳೂರು ಕೋರ್ಟ್ನಲ್ಲಿ ಶರಣಾಗ್ತಾರೆ. ಅನೇಕರಿದ್ದಾರೆ, 6 ಜನ. ಈ ಹಿಂದೆ ಕೂಡ ಅನೇಕರು ಶರಣಾಗತಿ ಆಗಿದ್ರು, 4-5 ಹೆಸರುಗಳಿದೆ. ಅವರಿಗೆಲ್ಲ ಇಂಥ ತನಿಖೆಗಳೇನಿರಲಿಲ್ಲ, ಡೈರೆಕ್ಟ್ ಆಗಿ ಅವ್ರು ಫ್ರೀ ಆಗಿಬಿಟ್ರು. ಬಟ್ ಆ ಥರ ಆಗೋದಿಲ್ಲ. ಒಂದು NIA ಒಂದು ಸಣ್ಣ ಮಟ್ಟದ ವಿಚಾರಣೆ ನಡೆಸಬೇಕಾಗತ್ತೆ ಅನ್ನುವಂಥದ್ದು ಬಹುಶಃ ವಿಚಾರಣೆ ನಡೆಸುತ್ತೆ. ಹಾಗಂತ ಅವರನ್ನ ಕಟಕಡೆಗೆ ತರುವುದು ಅಂತಲ್ಲ, ಶರಣಾದ್ರು ಅಂತ ಹೇಳುವಾಗ ಅವರನ್ನ ಕಂಪ್ಲೀಟ್ ಆಗಿ ಅವರಿಗೆ. ನಾನು ಈಗ ಪ್ರಕ್ರಿಯೆಗಳು ಹಿಂಗ್ ನಡೆಯುತ್ತೆ ಅಂತ ಓದ್ತಾ ಇದ್ದೆ. ಬಟ್ ಅವರು ಮುಖ್ಯವಾಹಿನಿಗೆ ಬರ್ತಾ ಇದ್ದಂತೆ ಪೊಲೀಸರು ಅವ್ರನ್ನ ವಶಕ್ಕೆ ತಗೊಳ್ತಾರೆ. ಬೇರೆ ಬೇರೆ ಪ್ರಕರಣದಲ್ಲಿ ಭಾಗ್ಯ NIA ಹೊರತುಪಡಿಸಿ ಸ್ಥಳೀಯವಾಗಿ ಪೊಲೀಸರು ಆನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಹೌದು, ಅದು ಮಾಡಲೇಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನೀವು ಈಗ ನಾಳೆ ಒಬ್ಬ ಪ್ರಶ್ನೆ ಮಾಡಬಹುದು, ಏನ್ರಿ ಆಗಿದ್ರೆ ರೆಬೆಲ್ ಆಗಿ ಹೋದಾಗ ಅವ್ರಿಗೇನು ಇಲ್ವಾ? ಅದು ಹೆಂಗೆ ಅಂತಂದ್ರೆ ನಿಮ್ಗೆ ದೊಡ್ಡ ಶಿಕ್ಷೆ ಅದನ್ನು ಸಣ್ಣ ಪ್ರಮಾಣದಲ್ಲಿ ಅದು ತಗೊಳ್ಳೇಬೇಕಪ್ಪ ಅಂತ ಮನವರಿಕೆ ಮಾಡಿಕೊಡುವಂಗೆ. ಇಲ್ಲ ಅಂತಂದ್ರೆ ನಾವು ಪ್ರಜಾತಂತ್ರ ವ್ಯವಸ್ಥೆ ದಾರಿ ತಪ್ಪದಂಗೆ ಆಗತ್ತೆ. ನಾಳೆ ಒಬ್ಬ ಹೋಗ್ತಾನೆ, ಅವನನ್ನ ಕರ್ಕೊಂಡ್ಬರ್ತೀರಿ, ಮತ್ತೊಂದು ಇದು ಮಾಡ್ತೀರಿ. ಅದಕ್ಕೆ ನಾವು ಹೇಳ್ತಿರೋದು, ಈಗ ಈ ರೌಡಿಗಳೆಲ್ಲ ಇದಾರಲ್ಲ, ಪರಪ್ಪನ ಅಗ್ರಹಾರದಲ್ಲಿ ಮರ್ಡರ್ ಮತ್ತೊಂದು ಇವರು ಅಂತೇಳಿ ಈ ಕಾನೂನ ಲೂಪ್ ಹೋಲ್ಸ್ ಇಟ್ಕೊಂಡ್ಬಿಟ್ಟು ಅವ್ರು ಹೆಂಗೆ ಬದುಕ್ತಾ ಇದಾರೆ ಅಂತ ಆರಾಮಾಗಿ ನಾನು ಅದಕ್ಕೆ ಹೇಳ್ತಾ ಇದ್ದೆ. ಕೆಲವರೆಲ್ಲ ಸರ್ಕಾರ ಡಿಸೈಡ್ ಮಾಡ್ಬೇಕು, ಸಿಗ್ತಾನ ಆಯ್ತು ಹೊಡೆದ್ಬಿಡಿ ಸಾಯಿ ಹೋಗ್ಲತ್ತಾಗೆ ಅಂತ. 80s ಅಲ್ಲಿ ಆಯ್ತಲ್ಲ, ಅದೇ ತರ ಒಮ್ಮೆ ಕ್ಲೀನ್ ಮಾಡ್ಬಿಡ್ಬೇಕು. ಅದಕ್ಕೆ ಬಂಗಾರಪ್ಪ ಹೇಳ್ದಂಗೆ ಯಮಗುಂಡಿಗೆ ಬೇಕು. ಇಂಥ ಈಗಿನ ರಾಜಕಾರಣಿಗಳು ನಕ್ಕಾಪಿಚ್ಚ ರಾಜಕಾರಣಿಗಳು, ಚಪ್ಪೆ ಸೋಡ ರಾಜಕಾರಣಿಗಳು, ದಮ್ಮಿಲ್ಲ ಇವರಿಗೆ. ಅವನಿಂದ ಎಷ್ಟು ವೋಟ್ ಬರುತ್ತೆ, ಇವನನ್ನು ಇದು ಮಾಡಿದ್ರೆ ಎಷ್ಟು ವೋಟ್ ಬರುತ್ತೆ. ಹೆಂಗಿರಬೇಕು ಅಂದ್ರೆ ಕಾನೂನು. SM ಕೃಷ್ಣ ಅವರ ಕಾಲದಲ್ಲಿತ್ತು ಲಿಕ್ಕರ್ ಮಾಫಿಯಾ, ಬಹಳ ದೊಡ್ಡ ಮಾಫಿಯಾ. ಲಿಕ್ಕರ್ ಮಾಫಿಯಾದವರೇ ಅವ್ರದ್ದು. ಆಗ ಇನ್ನು ಗ್ಲೋಬಲೈಸೇಷನ್ ಓಪನ್ ಆಗಿರಲಿಲ್ಲ. ಒಬ್ಬ 5 ಕೋಟಿ ಕೊಡ್ತಾನೆ ಅಂತಂದ್ರೆ ದೊಡ್ಡ ಮೊತ್ತ, ಅದು 5 ಕೋಟಿ ಕೊಟ್ಟನಂತೆ ಅಂತೇಳಿ ಸರ್ಕಾರವನ್ನೇ ಅಲಗಾಡಿಸ್ತಾ ಇದ್ರು ಅವರು. ಇವರೇ ಸಚಿವರು ಬೇಕು, ಅವ್ರ ಸಚಿವರು ಬೇಕು ಅಂತೇಳಿ. SM ಕೃಷ್ಣ ತಲೆ ಕೆಟ್ಟೋಗ್ಬಿಡ್ತದೆ, ಏನು ಇವರೆಲ್ಲ ಬಂದ್ಬಿಟ್ಟು ಮಾಡಿದ್ರೆ ಮತ್ತೆ ರಾಜಕಾರಣ ಏನು ಅಂತ ಅಂದ್ಬಿಟ್ಟು ಲಿಕ್ಕರ್ ಮಾಫಿಯಾನೇ ಪಾನೀಯ ನಿಗಮ ಎಲ್ಲ ಸ್ಥಾಪನೆ ಮಾಡ್ಬಿಟ್ಟು ಲಿಕ್ಕರ್ ಮಾಫಿಯಾನೇ ಸರ್ವನಾಶ ಮಾಡ್ಬಿಡ್ತಾರೆ. ಈಗ ಯಾರಾದ್ರೂ ಬಂದಂತ ರಾಜಕಾರಣಿಗಳು ಈ ಬಿಲ್ಡರ್ಗಳನ್ನು ಮತ್ತೊಬ್ಬರನ್ನ ಮಾಡಕ್ಕಾಗತ್ತಾ? ಎಂತೆಂತ ರಾಜಕಾರಣಿಗಳಿದ್ದಾರೆ ಗೊತ್ತಾ? ಮಂಡ್ಯ ಭಾಗದ ರಾಜಕಾರಣಿಗಳು ಇಸ್ಪೀಟ್ ಅಡ್ಡೆಯನ್ನ ನಡೆಸ್ತಾ ಇರುವಂತ ರಾಜಕಾರಣಿಗಳು ನಮ್ಮಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಅದನ್ನೇ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದದ್ದು. ಇಸ್ಪೀಟ್ ಅಡ್ಡೆ ರೀ, ಇಸ್ಪೀಟ್ ಅಡ್ಡೆ, ಜುಗಾರಿ, ಇದನ್ನ ಮಾಡ್ತಾ ಇದ್ದವರು ನಮ್ಮಲ್ಲಿದ್ದಾರೆ. ಆಮೇಲೆ ನೋಡಿ ಎಂತೆಂಥವ್ರು ಕೆಲವು ಕೇಸ್ಗಳು ಬರ್ತಾ ಇದೆಯಲ್ಲ, ಹನಿ ಟ್ರ್ಯಾಪ್ ಮಾಡುವಂತವ್ರು, ಏಡ್ಸ್ ಚುಚ್ಚುಮದ್ದು, ಏಡ್ಸ್ ಇಂಜೆಕ್ಷನ್ ಕೊಡಿಸುವಂತವ್ರು, ಇವರೆಲ್ಲ ರಾಜಕಾರಣದಲ್ಲಿದ್ದಾರೆ. ಆ ಹೊಲಸನ್ನು ಯಾರು ತೆಗೆದಾಕಬೇಕು? ಅದರಲ್ಲಿದ್ದವರೇ ಅದೊಂದು ಗಾದೆ ಇದೆಯಲ್ಲ, ಒಂದು ಮಾತಿದೆ, ಮೊನ್ನೆಯಿಂದ ಆಗ್ತಾ ಇದ್ದೆ. ಯು ಡೋಂಟ್ ಫಾಲೋ ದ ರೂಲ್, ಯು ಡೋಂಟ್ ಲೈಕ್ ದ ರೂಲ್, ಫಾಲೋ ದ ರೂಲ್, ಗೋ ಟು ದ ಟಾಪ್ ಅಂಡ್ ಚೇಂಜ್ ದ ರೂಲ್. ಹೌದು, ನಮಗೆ ರೂಲ್ಸ್ ಇಷ್ಟ ಆಗ್ಲಿಲ್ವಾ, ರೂಲ್ಸ್ ಫಾಲೋ ಮಾಡಬೇಕು, ಆ ನಂತರ ರೂಲ್ಸ್ ನೇ ಚೇಂಜ್ ಮಾಡಬೇಕು. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಯು ಡೋಂಟ್ ಲೈಕ್ ದ ರೂಲ್, ಫಾಲೋ ದ ರೂಲ್, ಗೋ ಟು ದ ಟಾಪ್ ಅಂಡ್ ಚೇಂಜ್ ದ ರೂಲ್. ಎಷ್ಟು ಚೆನ್ನಾಗಿದೆ, ಹಾಗೆ ಮಾಡ್ಬೇಕಾಗತ್ತೆ. ಇವರೆಲ್ಲ 4-5-6 ಜನ ಇದಾಗ್ತಾರೆ. ಆಮೇಲೆ ನಾನು ಮೊದಲೇ ಹೇಳಿದ್ದೆ ನಿಮಗೆ, ನಕ್ಸಲ್ ಬರೀ ಏನಿದೆ ಪ್ಯಾಕೇಜ್ ಇದೆಯಾ? ಓಕೆ, ಚೇತನ್ ಪದ್ಮಸಾಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಬನ್ನಿ. ಚೇತನ್, ಬಹಳ ಕುತೂಹಲ ಇರೋದು ಪ್ರೋಸೆಸ್ ಹೆಂಗಿರುತ್ತೆ, ಆ ಪ್ರಕ್ರಿಯೆಗಳು ಹೇಗಾಗುತ್ತೆ ಅಂತ. ಇವತ್ತು ಶರಣಾಗತಿ ಆಗುವ ಸಂದರ್ಭದಲ್ಲಿ ಎಷ್ಟೊತ್ತಿಗೆ ಆಗ್ತಾರೆ, ಹೇಗೆ ಸಿದ್ಧತೆಗಳಾಗಿದೆ? ಶ್ರುತಿ, ಏನಿವತ್ತು 6 ಮಂದಿ ನಕ್ಸಲರು ಕೂಡ ಶರಣಾಗ್ತಾ ಇದ್ದಾರೆ. ಇದಕ್ಕೆ ಜಿಲ್ಲಾಡಳಿತ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದೆ. ಆದರೆ ನಿನ್ನೆ ರಾತ್ರಿ ಒಂದು ಕೊನೆಯ ಸಭೆಯನ್ನ ಇಂಟೆಲಿಜೆನ್ಸಿ SP ನೇತೃತ್ವದಲ್ಲಿ ಕುದುರೆಮುಖದಲ್ಲಿ ನಡೆಸ್ತಾರೆ. ಅದಾದ ನಂತರ ಒಂದು ಶರಣಾಗತಿಯ ಎಲ್ಲ ಸಿದ್ಧತೆಗಳು ಈಗಾಗಲೇ ಜಿಲ್ಲಾಡಳಿತ ಮಾಡ್ಕೊಂಡಿರುವಂಥದ್ದು. ಏನು 10ರಿಂದ 11 ಗಂಟೆವರೆಗೆ 6 ಮಂದಿ ನಕ್ಸಲರು, ಅಂದರೆ ರಾಜ್ಯದ 4 ಮತ್ತು 2 ಕೇರಳ ಮತ್ತು ಒಬ್ಬಳು ತಮಿಳುನಾಡಿನ ಮೂಲದವರು, ಒಟ್ಟು 6 ಮಂದಿ ಈಗ ನಕ್ಸಲರು ಶರಣಾಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಮತ್ತು ಇದಕ್ಕೆ ಜಿಲ್ಲಾಡಳಿತಕ್ಕೂ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿದೆ. ಮೊದಲು ಅವರು ಚಿಕ್ಕಮಗಳೂರಿನ ಪ್ರವಾಸಿ ಮಂದಿರಕ್ಕೆ ಕೂಡ ಬರ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಈಗಾಗಲೇ ಅಲ್ಲಿ ಎಲ್ಲರೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅಡಿಷನಲ್ SP ನೇತೃತ್ವದಲ್ಲಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಮೊದಲು ಅವರು ಪ್ರವಾಸಿ ಮಂದಿರಕ್ಕೆ ಬರ್ತಾರೆ. ಅಲ್ಲಿ ಒಂದು ಮಾಧ್ಯಮದವರಿಗೆ ಅಥವಾ ಅವರ ಸಂಬಂಧಿಕರಿದ್ದಾರೆ, ಅವರ ಜೊತೆ ಮಾತುಕತೆಯನ್ನು ನಡೆಸ್ತಾರೆ. ಅದಾದ ನಂತರ ನೇರವಾಗಿ ಅವರು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗುವಂಥದ್ದು.
ಇಲ್ಲಿ ಈಗಾಗಲೇ ಪೊಲೀಸರ ನೇತೃತ್ವದಲ್ಲಿ ಭದ್ರತೆ ಕಲ್ಪಿಸಲಾಗಿದೆ, ಮತ್ತು ASP ಕೂಡ ಇದ್ದಾರೆ. ಯಾವುದೇ ರೀತಿ ಸಾರ್ವಜನಿಕರಿಗೆ ಇರ್ಬೋದು, ಮತ್ತು ಬೇರೆ ಇಲಾಖೆ ಅಧಿಕಾರಿ ಇರ್ಬೋದು, ಮತ್ತು ಬೇರೆ ಯಾರಿಗೂ ಕೂಡ ಅನುಮತಿಯನ್ನು ನೀಡ್ತಾ ಇಲ್ಲ. ಈಗಾಗಲೇ IB ಗೇಟನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಯಾವಾಗ ಅವರು ನಕ್ಸಲರು ಮತ್ತು ಯಾರು ಶರಣಾಗತಿ ಟೀಮ್ ಇದೆ ಮತ್ತು ಸರ್ಕಾರ ನೇಮಕ ಮಾಡಿರುವಂಥ ಕಮಿಟಿ ಏನಿದೆ ಅವರು ಬಂದಾಗ ಈ IB ಗೇಟಿಗೆ ಎಂಟ್ರಿ ಕೊಡಲಿಕ್ಕೆ ಈಗ ಪೊಲೀಸರು ಮಾತ್ರ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ಈಗಾಗಲೇ 6 ಮಂದಿ ನಕ್ಸಲರು ಏನಿದ್ದಾರೆ ಅವರ ಮೇಲೆ ಎಲ್ಲರ ಮೇಲೂ ಕೂಡ ಪ್ರಕರಣ ಇದೆ. ಅದರಲ್ಲೂ ಕೂಡ ಮುಂಡಗಾರ್ ಲತಾ ಮೇಲೆ 85 ಪ್ರಕರಣ ಇರುವಂಥದ್ದು, ವನಜಾಕ್ಷಿ ಸೇರಿದಂತೆ ಸುಂದರಿ ಮೇಲೆ ಸಾಕಷ್ಟು ಪ್ರಕರಣಗಳು ಕೂಡ ಇದೆ. ಅದು ಚಿಕ್ಕಮಗಳೂರು, ಉಡುಪಿ, ಮಂಗಳೂರು, ಶಿವಮೊಗ್ಗ ಸೇರಿದಂತೆ ಈ ಭಾಗದಲ್ಲಿದೆ. ಮತ್ತು ಕೇರಳ, ತಮಿಳುನಾಡು ಭಾಗದಲ್ಲಿ ಕೆಲವು ಪ್ರಕರಣಗಳಿದೆ ಅನ್ನುವಂಥ ಮಾಹಿತಿ ಇದೆ. ಇದರ ಜೊತೆ ಏನು ಈ ANF ಟೀಮ್ ಇದೆ ಅದು NIAಗೆ ಸಂಬಂಧಪಟ್ಟಂಥದ್ದು, ಮತ್ತು ಅದರ ಎಲ್ಲ ಕಾರ್ಯಾಚರಣೆಗಳು ಕೂಡ ಈಗ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಹೀಗಾಗಿ ಅಲ್ಲೂ ಕೂಡ ಪ್ರಕರಣ ಇರೋದ್ರಿಂದ NIA ತಂಡ ಈಗಾಗಲೇ ಚಿಕ್ಕಮಗಳೂರಿಗೆ ಕೂಡ ಆಗಮಿಸಿದೆ ಅನ್ನುವಂಥ ಮಾಹಿತಿ ಇದೆ. ಏನು ಜಿಲ್ಲಾಡಳಿತದಿಂದ ಎಲ್ಲ ಪ್ರಕ್ರಿಯೆಗಳು ನಡೆಯುವಂಥದ್ದು, ಮತ್ತು ಪೊಲೀಸರು ಅವರಿಂದ ಕೆಲವೊಂದು ಸ್ಟೇಟ್ಮೆಂಟ್ ಪಡೆಯುವಂಥದ್ದು, ಆಮೇಲೆ ನ್ಯಾಯಾಂಗಕ್ಕೆ ಅವ್ರನ್ನ ಹಾಜರುಪಡಿಸಿ ಅಲ್ಲಿ ಯಾವ ರೀತಿ ಪ್ರೋಸೆಸ್ ಆಗುತ್ತೆ, ಅದಾದ ನಂತರ NIA ಅಧಿಕಾರಿಗಳು ಯಾವ ರೀತಿ ಮುಂದುವರಿಯುತ್ತಾರೆ ಅಥವಾ NIA ಅಧಿಕಾರಿಗಳು ಅವ್ರನ್ನ ಕಸ್ಟಡಿಗೆ ಪಡೀತಾರೆ ಅನ್ನುವಂಥದ್ದು ಕಾದು ನೋಡಬೇಕಾಗುತ್ತೆ. ಶ್ರುತಿ. ಓಕೆ ಚೇತನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. 6 ನಕ್ಸಲ್ ನಾಯಕರ ಶರಣಾಗತಿಗೆ ಕೌಂಟ್ ಡೌನ್ ಶುರುವಾಗಿದೆ. ನಕ್ಸಲಿಗರಿಗೆ ವಿಶೇಷ ಪ್ಯಾಕೇಜ್, ಸಂತ್ರಸ್ತರಿಗೆ ಇಲ್ವಾ ಅನ್ನೋದು ಪ್ರಶ್ನೆಯಾಗ್ತಾ ಇದೆ. ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಹೊಸ ಕೂಗು ಕೇಳೋದು ಸಿಗ್ತಾ ಇದೆ. ಮಲೆಕುಡಿಯ ಸಮುದಾಯದಿಂದ ಬೇಡಿಕೆಯ ಪಟ್ಟಿ, ಮಲೆಕುಡಿಗರಿಗೆ ಕಾಡು ಬಿಟ್ಟು ಬರುವಂತೆ ಸಲಹೆ ನೀಡಲಾಗಿದೆ. ಸರ್ಕಾರದ ಭರವಸೆಯ ಬಗ್ಗೆ ಮಲೆಕುಡಿಗರಿಗೆ ನಂಬಿಕೆಯೇ ಇಲ್ವಂತೆ. ಮೊದಲು ಹಳೆ ಭರವಸೆಗಳನ್ನ ಈಡೇರಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಸುಮ್ಮನೆ ಬಂದು ಶರಣಾಗ್ತಾ ಇಲ್ಲ. 18 ಬೇಡಿಕೆಗಳನ್ನ ರಾಜ್ಯ ಸರ್ಕಾರದ ಮುಂದಿಟ್ಟಿದ್ದಾರೆ. ಆ ಬೇಡಿಕೆಗಳನ್ನ ಈಡೇರಿಸೋ ತನಕ ಬರಲ್ಲ ಅಂತ. ಈ ಮಲೆಕುಡಿಯರು ಅಂತಂದ್ರೆ ಆ ಕಾಡಲ್ಲಿ ವಾಸಿಸುವಂತವರು, ಅವರು ಈ ಬುಟ್ಟಿ ಹೆಣೆಯೋದು ಇದೆಲ್ಲ ಮಾಡ್ತಾರೆ. ಆಮೇಲೆ ನಿಜವಾಗಿ ಕಾಡಿನ ಉತ್ಪನ್ನಗಳನ್ನ ಅವರಿಗೆ ಅವಕಾಶಗಳಿದೆ, ಆದ್ರೆ ತಗೊಳ್ಳಿ. ಓಕೆ, ನಮ್ಗೆ ಈಗ ಸರೆಂಡರ್ ಆಗುವವರಿಗೆ ಕೊಡ್ತಾರಲ್ಲ ಪರಿಹಾರ, ಅದು ಇದು ಎಂತ ಎಲ್ಲ ಗೌರ್ಮೆಂಟ್ ಕೊಡ್ತದೆ, ಅದೇ ನಮ್ಗೆ ಕೊಟ್ರೆ ಸಾಕು ಅವರು. ನಮ್ಗೆ ಇನ್ನೇನು ಅವ್ರದ್ದು ಅಣ್ಣನೇನ್ ಜೀವ ಕೊಡ್ಲಿಕ್ಕೆ ಆಗುದಿಲ್ಲ. ಅವರು ಎನ್ಕೌಂಟರ್ ಆಗಿದೆ, ಅವ್ರದ್ದು ಜೀವ ಹೋಗಿ ಆಗಿದೆ. ಇನ್ನೇನು ವಾಪಸ್ ತರ್ಲಿಕ್ಕೆ ಏನಾಗುದಿಲ್ಲ. ಅದೇ ಈಗ ಅವರಿಗೆ ಉಳ್ದವರಿಗೆ ಹೇಗೆ ಕೊಡ್ತಾರೆ ಅವರು ಪರಿಹಾರ? ಅದೇ ನಮ್ಗೆ ಈಗ ಇದ್ದವರಿಗೆ ಎಲ್ಲಿ ಕೊಟ್ರೆ ಸಾಕು. ಮನೆಯಲ್ಲಿ ನಾವು ತುಂಬಾ ಕಷ್ಟದಲ್ಲಿದ್ದೇವೆ. ಮನೆಯಲ್ಲಿ ನಮ್ಗೆ ಈಗ ಸರೆಂಡರ್ ಆಗುವವರಿಗೆ ಕೊಡ್ತಾರಲ್ಲ ಪರಿಹಾರ, ಅದು ಇದು ಎಂತ ಎಲ್ಲ ಗೌರ್ಮೆಂಟ್ ಕೊಡ್ತದೆ, ಅದೇ ನಮ್ಗೆ ಕೊಟ್ರೆ ಸಾಕು ಅವರು. ನಮ್ಗೆ ಇನ್ನೇನು ಅವ್ರದ್ದು ಅಣ್ಣನೇನ್ ಜೀವ ಕೊಡ್ಲಿಕ್ಕೆ ಆಗುದಿಲ್ಲ. ಅವರು ಎನ್ಕೌಂಟರ್ ಆಗಿದೆ, ಅವ್ರದ್ದು ಜೀವ ಹೋಗಿ ಆಗಿದೆ. ಓಕೆ, ಮಲೆಕುಡಿಯ ಸಮುದಾಯ ಅಂತಂದ್ರೆ ಕಾಡಲ್ಲಿರುವಂತವ್ರು. ಈಗ ನಾವು ಕಾಂತಾರ ಸಿನಿಮಾದಲ್ಲಿ ನೋಡಿದ್ವಿ ಗೊತ್ತಾ, ಅವರ ಕಾಡಲ್ಲಿ ಹೋಗ್ಬಿಟ್ಟು ಅದೆಲ್ಲ ತಗೊಂಡ್ಬರ್ತಾರೆ. ಆಮೇಲೆ ಈ ಉತ್ಪನ್ನಗಳು ಇಲ್ಲಿ ಅವರ ಮೇಲೆ ಬರುವಂತ ಆರೋಪ, ಅವ್ರು ಕಾಡನ್ನು ನಾಶ ಮಾಡ್ತಾರೆ ಅಂತೇಳಿ. ಕಾಡನ್ನು ನಾಶ ಮಾಡುವಂಥದ್ದು ಬರೋದಿಲ್ಲ. ಅಂದ್ರೆ ಅವ್ರ ಜೊತೆ ಕೆಲವರು ಸೇರ್ಬೋದು, ಅದು ಬೇರೆ ವಿಚಾರ. ಕಳ್ಳರು ಹೊರಗಿನಿಂದ ಬಂದು ಅವರನ್ನ ಸೇರ್ಕೊಂಡ್ಬಿಡ್ಬೋದು. ಇವ್ರೇನ್ ಮಾಡ್ತಾರೆ, ಜೇನ್ ತೆಗಿತಾರೆ, ಆ ಜೇನ್ ಕುರುಬರು ಅದೆಲ್ಲ ಬರ್ತಾರೆ. ಕಾಡಿನ ಉತ್ಪನ್ನಗಳ್ರಿ ಈ ಆಮೇಲೆ ಬುಟ್ಟಿ ನೇಯೋದು ಮಲೆಕುಡಿಯರ ಮೇನ್ ಇದು. ಆಮೇಲೆ ಮಲೆಕುಡಿಯರದು ವಿಚಾರ ಬಂದಾಗ ಕುಕ್ಕೆ ಸುಬ್ರಹ್ಮಣ್ಯದ ಸ್ಟೋರಿ ಕೂಡ ಬರುತ್ತೆ. ಕುಕ್ಕೆ ಅಂತಂದ್ರೆ ಅದರಲ್ಲಿ ಮಾಡುವಂತ ದೊಡ್ಡ ಒಂದು ಇದೆಲ್ಲ ಮಾಡ್ತಾ ಇದ್ರು ಅವರು. ಮಲೆಕುಡಿಯರೇ ಅದನ್ನ ಕಟ್ಟಬೇಕು, ಹಂಗೆಲ್ಲ ಕೆಲವು ಸಂಪ್ರದಾಯಗಳೆಲ್ಲ ಇದೆ. ಸೊ ಮಲೆಕುಡಿಯರು ಮಲೆ ಅಂತಂದ್ರೆ ಅಲ್ಲಿರುವಂತವ್ರು ಆ ಜೇನು, ಆಮೇಲೆ ಬೆತ್ತ, ನಾರು, ಮತ್ತೊಂದು ಚಾಪೆ, ಕೆಲವು ಚಾಪೆ ಮಾಡ್ತಾರೆ ಅದರಲ್ಲಿ ಕೆಲವೆಲ್ಲ ಅಂತ ಪುಟ್ಟ ಸಾಮಗ್ರಿಗಳನ್ನು ತೆಗೆದು ಅವರು ಜೀವನ ಮಾಡ್ತಾ ಇರ್ತಾರೆ. ಆಮೇಲೆ ಏನಾಯ್ತು, ಈ ಕಳ್ಳರುಗಳು ಇದ್ದಾರಲ್ಲ, ಹೊರಗಡೆಯಿಂದ ಬಂದ ಕಳ್ಳರು, ಅಲ್ಲಿ ಅವರನ್ನ ಕಾಂಟ್ಯಾಕ್ಟ್ ಮಾಡೋದು. ಅಲ್ಲಿ ಒಬ್ಬ ಯಾರೋ ದಾಸಪ್ಪ ಸೀನಪ್ಪ ಅಂತ ಒಬ್ಬ ಯಾರೋ ಇರ್ತಾನೆ, ಕಳ್ಳ, ಸಿಗರೇಟ್ ಸೇದ್ಕೊಂಡು ಬೀಡಿ ಸೇದ್ಕೊಂಡು, ಅವನನ್ನ ಕಾಂಟ್ಯಾಕ್ಟ್ ಮಾಡೋದು. ಅವನನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಮರಕಳ್ಳ ಸಾಗಾಣಿಕೆ ಮತ್ತೊಂದಕ್ಕೆ ಇವರಿಂದ ಹೆಲ್ಪ್ ಪಡೆಯೋದು. ಹೊರಗಡೆಯಿಂದ ಬಂದು ನಿನಗೆ ಸ್ವಲ್ಪ ದುಡ್ಡು ಕೊಡ್ತೀನಿ, ಅದನ್ನ ಮಾಡಿಸಿದ್ರೆ ಇಲ್ಲಿ ಮರ ಸಿಗುತ್ತೆ, ಅವ್ರು ತೋರಿಸ್ತಾರೆ. ಅದೆಲ್ಲ ಆಯ್ತದು, ಇಲ್ಲ ಅಂತಲ್ಲ. ಅದೇನಾಯ್ತು, ಇವರ ಮೇಲೆ ಆರೋಪ ಬರ್ಲಿಕ್ಕೆ ಶುರು ಆಯ್ತು. ಅವರು ಬರೋರು ಲಾರಿಯಲ್ಲಿ ಹಾಕೊಳ್ಳೋರು ಈಗ ಶ್ರೀಗಂಧ ಕಳ್ಳ ಸಾಗಣೆ ಅಥವಾ ಪುಷ್ಪ 2 ಅಲ್ಲಿ ಇದ್ದಂಗೆ ಅವ್ರವ್ರು ಹೋಗ್ಬಿಡೋರು, ಲಕ್ಷಾಂತರ ದುಡ್ಡು ಮಾಡ್ಕೊಂಡು ಇವರಿಗೆ 5 ರೂಪಾಯಿ 10 ರೂಪಾಯಿ ಕೊಡೋರು. ಆಮೇಲೆ ಇದು ಇವರ ಮೇಲೆ ಡೌಟ್ ಶುರು ಆಯ್ತು, ನಿಮ್ಮಿಂದಾಗಿ ಆಗ್ತಾ ಇದೆ ಅಂತೇಳಿ. ಸೊ ಅಂಥದ್ದೆಲ್ಲ ಆಗಿದ್ದ ಕಾರಣಕ್ಕಾಗಿ ಕೊನೆಗೆ ಏನಾಯ್ತು ಅಂದ್ರೆ, ನೀವು ಕಾಡಲ್ಲಿ ಇರಬಾರ್ದು, ನೀವು ಹೊರಗೆ ಬರಬೇಕು, ಒಕ್ಕಲೆ ಬೀಸುವಂಥದ್ದಾಗತ್ತೆ.
ಒಕ್ಕಲೆಬ್ಬಿಸಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ತುಂಬಾ ಚರ್ಚೆ ಇದೆ. ಅದು ಒಂದು. ಆದರೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಅವರನ್ನು ಸಡನ್ ಆಗಿ ನೀವು ರೋಡಲ್ಲಿ ಬಿಟ್ಟರೆ ಆಗಲ್ಲ, ಕಷ್ಟ ಆಗುತ್ತೆ. ಈಗ ಕೆಲವು ಕಾಡುಗಳು ಈಗಲೂ ಕೂಡ ನೀವು ಅಂಡಮಾನ್ ನಿಕೋಬಾರ್ ಭಾಗಕ್ಕೆ ಹೋದಾಗ ಅಲ್ಲಿ ಈಗಲೂ ಕೂಡ ಆದಿವಾಸಿಗಳ ಟೈಪಲ್ಲಿ ಬದುಕೋರಿದ್ದಾರೆ. ಹೌದು, ಅವ್ರ ದೇಶದಲ್ಲಿ ಬದುಕೋರಿದ್ದಾರೆ. ಅಲ್ಲಿ ಒಬ್ಬ ಯಾರೋ ಹೋಗಿದ್ದ ಇತ್ತೀಚೆಗೆ ಅವರನ್ನ ಚೇಂಜ್ ಮಾಡಕ್ಕೆ ಅಂತ ಹೇಳಿ ಅಲ್ಲ, ಬೈಬಲ್ ಈ ಕೇರಳದಲ್ಲಿ ಭೂಕುಸಿತ ಆದಾಗ ಅಲ್ಲಿ ಇದ್ರಲ್ಲ, ಅವ್ರನ್ನ ಕರ್ಕೊಂಡ್ ಬರಕ್ಕೆ ತುಂಬಾ ಸವಾಲಾಗೋಯ್ತು, ನಾವು ಕನ್ವಿನ್ಸ್ ಮಾಡೋದು. ಈ ಅಂಡಮಾನ್ ನಿಕೋಬಾರ್ ಅಲ್ಲಿ ಕೆಲವರನ್ನ ಸರಿ ಮಾಡ್ತೀನಿ ಅಂತ ಹೇಳಿ ಬೈಬಲ್ ತಗೊಂಡು ಹೋಗಿದ್ದ ಒಬ್ಬ, ಅವನಿಗೆ ಡಿಮ್ 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 ಅಂತ ಬಾಣ ಹೊಡೆದ್ಬಿಟ್ಟು ಸಾಯಿಸ್ಬಿಟ್ರು ಅವರು. ಹಂಗಾಯ್ತು ಇತ್ತೀಚೆಗೆ. ನಂಬಿಕೆ ಇರಲ್ಲ ಅಂತ ಮನುಷ್ಯರು, ನಂಬೋದೇ ಇಲ್ಲ ಅವರು. ಆಮೇಲೆ ಅಲ್ಲಿ ಡ್ರೋನ್ ಗೀನ್ ಎಲ್ಲ ನೋಡೋಕೆ ಗೊತ್ತಾಗತ್ತೆ. ಸೊ ಇವ್ರು ಹಂಗಲ್ಲ, ಇವರು ಆ ಕಡೆ ಇನ್ಡೆಪ್ತ್ ಕಾಡಲ್ಲಿರೋರು ಕೂಡ ಅಲ್ಲ, ಕಾಡಿನ ಸೈಡ್ ಅಲ್ಲಿರೋರು. ಮನುಷ್ಯನ ಇದು ಗೊತ್ತು ಅವರಿಗೆ, ಈಗ ನಾವು ಕಾಣ್ತಾ ಇದೀವಲ್ಲ. ಆದ್ರೆ ಅವ್ರಿಗೆ ಈ ರೋಡು ಗೀಡು ಸಿಮೆಂಟ್ ಕಾಂಕ್ರೀಟ್ ಹಿಂಗೆಲ್ಲ ಬದುಕಿ ಗೊತ್ತಿಲ್ಲ. ಸೊ ನಮ್ಮ ಭಾರತದಲ್ಲಿ ಹೆಂಗಿತ್ತು ಅಂದ್ರೆ ಒಬ್ಬೊಬ್ಬರದೊಂದು ವೃತ್ತಿಗಳು ಅಂತಿತ್ತು. ಕೆಲವರಿಗೆ ಈ ಬೇಡ ಸಮುದಾಯ ಇದೆಯಲ್ಲ, ಬೇಡ ಸಮುದಾಯದ್ದು ಅದೊಂದು ಅವ್ರದ್ದೊಂದು ವೃತ್ತಿ ಅಂತಿದೆ. ಒಂದು ಬೇಟೆಯಾಡೋದು, ಆಮೇಲೆ ಕದಿಯೋದು ಒಂದು ವೃತ್ತಿ ಇದೆ. ಅದು ಏನು ಮಾಡೋಕ್ಕಾಗಲ್ಲ, ಅಂದ್ರೆ ಅವರ ಬ್ಲಡ್ ಎಲ್ಲ ಬಂದಿರ್ತದೆ. ಅಂದ್ರೆ ಅನಾದಿ ಕಾಲದಿಂದ ಹಿಂಗೆ ಅದು ನಡ್ಕೊಂಡ್ ಬಂದಿತ್ತು. ಅದಕ್ಕೆ ಅದರದೇ ಆದ ಮಾನ್ಯತೆಗಳನ್ನು ಕೊಡಲಾಗಿತ್ತು. ಈಗ ಕೆಂಪೇಗೌಡರು ಇಲ್ಲಿ ಇದು ಕಟ್ಟಿದಾಗ, ಯಾವ್ದು ಬೆಂಗಳೂರು ಕಟ್ಟಿದಾಗ 66 ಇದನ್ನ ಕಟ್ಟಿದ್ರು ಬೇರೆ ಬೇರೆ ಜಾತಿಯವರಿಗೆ. ಇವ್ರಿಗೊಂದು ಎಲ್ಲ ಬೆಂಗಳೂರಲ್ಲಿ ಇರಬೇಕು ಅನ್ನೋಂಥ ರೀತಿಯಲ್ಲಿ. ಇದರ ಬಗ್ಗೆ ನೋಡಿ, ಈಗ ಮಲೆಕುಡಿಯರಿಗೆ ಬೇಕಿರುವಂತ ವ್ಯವಸ್ಥೆಗಳನ್ನ ಮಾಡಿ ನಂತರ ಮುಂದೆ ಹೋಗ್ಬೋದು. ನೆಕ್ಸ್ಟ್